ಇನ್ನ ಏನ್ ಮಾಡಿದ್ರು ಅಲ್ಲ ಮಾಡ್ಬೇಕು. ಅವ್ರೇನ್ ಹೇಳ್ತಾರೆ, ಅವ್ನ ಪಾಡ್ಗೆ ಅವ್ರು ಇರ್ತಾರೆ, ಕೂತ್ಕೊಂಡಿರ್ತಾರೆ. ನಾವುಗಳು ತಾನೇ ಪಬ್ಲಿಕ್ ತಾನೇ ಸಾಯೋದು. ಇವರು 200 ರೂಪಾಯಿ ಮಾಡಿದ್ರು ನಾವು ಸಾಯಲೇಬೇಕು. ಹೇಳ್ತಾರೆ ಎಲ್ಲ ಗಾಡಿ ಬಿಟ್ಬಿಟ್ಟು ಜಟ್ಕಾ ಗಾಡಿ ಓಡಿಸಿ, ಇಲ್ಲ ಅಂದ್ರೆ ವಡೆ ಬಜ್ಜಿ ಮಾಡಿ ಬದುಕು ಅಂತಾರೆ. ಏನ್ ಮಾಡೋಣ ಹೇಳಿ? ಯಾರಿಗೆ ಹೇಳ್ತೀರಾ? ಇಲ್ಲ ನೀವು ಕಿತ್ತಾಡ್ಬೇಕಷ್ಟೇ ಹೊರತು ಇದು ಸಾಲ್ವೇಷನ್ ಅಲ್ಲ ಇದು. ಸರ್, ಅದು ತಿಂಗಳಾನ್ಗಟ್ಲೆ ಗ್ಯಾಪ್ ತಗೊಂಡಿಲ್ಲ, ಮತ್ತೆ ತುಂಬಾ ದಿನಗಳು ತಗೊಂಡಿಲ್ಲ. ದಿನಕ್ಕೂ ಒಂದೊಂದು ರೂಪಾಯಿ ಇದೇ ತರ ಜಾಸ್ತಿ ಮಾಡ್ತಾರೆ. ಅಲ್ಲ, ಇದಾಗುತ್ತೆ, ಇದು ಸ್ಟಾಪೇ ಅಲ್ಲ ಇದು. ತಿಳ್ಕೊಳ್ಳಿ, ನಿಮ್ಗೂ ಬದುಕದ್ ಕಷ್ಟನೇ, ನಮಗೂ ಬದುಕದ್ ಕಷ್ಟ. ಇನ್ನು ಜಾಸ್ತಿ ಆಗುತ್ತೆ ಹೊರತು ಇನ್ನ ಕಡಿಮೆ ಮಾಡಲ್ಲ ಇವರು. ನೋಡಿ, ಈಗ ಇದನ್ನ ತಗೊಂಡೋಗಿ ಒಂದು ರೇಟ್ ನಿಲ್ಲಿಸ್ತಾರೆ, 150 ರೂಪಾಯಿ ನಿಲ್ಲಿಸ್ತಾರೆ. ಅದೇ ಮಾತಾಡೋ ಚಿನ್ನ ತಗೊಂಬೇಡಿ ಅಂತಾರೆ, ಮನೆ ಕಟ್ಬೇಡಿ, ಬಿಕಾರಿ ಹೆಂಗೆ ಬದುಕಿ ಅಂತಾರೆ. ಅಷ್ಟೇ ಅವ್ರು ಹೇಳ್ಕೊಡೋದು ಹೊರತು ಇನ್ನೇನು ನೀವು ಮುಂದುವರಿರಿ, ನಾನು ಬಂದಿದ್ದೀನಿ ನಿಮ್ಗೆಲ್ಲ ಒಳ್ಳೇದು ಮಾಡ್ತೀನಿ ಅಂತ ಏನು ಮಾಡಲ್ಲ ಅವ್ರು. ಇನ್ನು ಸರ್ಕಾರನೇ ಹೊಣೆ ಮಾಡ್ಬೇಕು, ಇನ್ಯಾರು ಮಾಡೋಣ? ಕೇಂದ್ರಕ್ಕೆ ಮಾಡ್ಬೇಕು. ಇದಕ್ಕೆ ಪೆಟ್ರೋಲ್ ಇರೋದು ಇವ್ರಿಗೆ ಬರೋದೇ ಇಲ್ವಲ್ಲ, ಸ್ಟೇಟ್ಗೆ, ಅವ್ರಿಗೆ ತಾನೇ ಬರೋದು. ಇಲ್ಲ ಮೇಡಮ್, ಈಗ ಅದೇನೇ, ಈಗ ಅವ್ರವ್ರ ಮೇಲ್ ಕೂತಿದಾರಮ್ಮ, ಅವ್ರಿಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಬರೋದು ನಮಗೆ, ನಿಮಗೆ ಮಿಡ್ಲ್ ಕ್ಲಾಸ್ಗೆ, ಲೋ ಕ್ಲಾಸ್ಗೆ ಪ್ರಾಬ್ಲಮ್ ಬರೋದು. ಅವ್ರಿಗೆ ಯಾವತ್ತೂ ಪ್ರಾಬ್ಲಮ್ ಬರಲ್ಲ. ಅವ್ರ ಪ್ರಾಬ್ಲಮ್ ಸಿಗಾಕೊಳ್ಳೋದು ಇಲ್ಲ. ಸಿಗಾಕೊಳ್ಳೋದೇ ನಿಮ್ಮ ಮಕ್ಕಳೇ ನಾವು ತಿನ್ನೋದು. ಇದು ಬರ್ದಿಟ್ಕೊಂಬಿಡಿ. ಎಜುಕೇಷನ್ಗೆ ಇವಾಗ ನೋಡಿ, ಮಕ್ಳು ಫೀಸ್ಗಳು ಕಟ್ಟಬೇಕು, ಎಷ್ಟು ಕಷ್ಟ ಇದೆ ಹೇಳಿ ನಮಗೆ. ಒಂದಲ್ಲ ರೀ, ಎರಡಲ್ಲ ರೀ, ಕೂತ್ಕೊಂಡ್ರೆ ಬುಕ್ಕೇ ಬರಿಬೋದು. ಯಾವ ಪ್ರಾಬ್ಲಮ್ ನಿಮ್ಗೆ ಆರಾಮಿದೆ ಅಂತ ಹೇಳಿ ನನಗೆ. ಹೋಗ್ಲಿ, ನೀವೇ ಮೀಡಿಯಾ ಅವ್ರು ಹೇಳಿ, ಇಲ್ಲ ಸರ್ ಇದ್ರಲ್ಲಿ ಆರಾಮಿದೆಯಲ್ಲ ಸರ್ ಅಂತ ಹೇಳ್ರಿ. ನಾವು ಖುಷಿ ತಟ್ಕೊಂಡು ಹೇಳ್ತೀವಿ. ಇಲ್ಲಪ್ಪ, ಬಂದು ಒಳ್ಳೇದು ಮಾಡಿದ್ದಾರೆ. ಏನು ಮಾಡಿದ್ದಾರೆ ಹೇಳಿ? ಯಾವ್ದಾನ ಒಂದು ಹೇಳಿ ಸರ್. ಚಿನ್ನ ಬೆಲೆ ಕಮ್ಮಿ ಇದೆಯಾ? ಇವಾಗ ನಮಗೂ 2 ಹೆಣ್ಮಗು ಇದೆ, ಏನೋ ತೆಗೆದಿಟ್ಕೊಳ್ಳೋಣ ಅನ್ನೋದಕ್ಕೆ ಆಗಲ್ವಲ್ಲ ಸರ್? ಆಗಲ್ವಲ್ಲ. ಹೇಳ್ತಾರಲ್ಲ, ಆರಾಮಾಗಿ ಸೈಕಲಲ್ಲಿ ಓಡಾಡಿ ಅಂತಾರೆ. ಇವ್ರು ಓಡಾಡ್ಲಿ ಸೈಕಲಲ್ಲಿ, ಪ್ರೈಮ್ ಮಿನಿಸ್ಟ್ರು, CM ಓಡಾಡ್ಲಿ. ನಾಚಿಕೆ ಆಗ್ಬೇಕು ಸರ್. ಮಾತಾಡ್ತಾ ಇದ್ರೆ ಅಸಹ್ಯ ಅನ್ಸುತ್ತೆ ನಮ್ಗೆ. ಹೇಳಿ. ಏನು ಮಾಡೋಕ್ಕಾಗಲ್ಲ. ಯುದ್ಧ ನಿಲ್ಲೋವರೆಗೂ ಇವ್ರ ಮೇಲೆ ಕಾರಣ ಅವ್ರು ಹೇಳ್ತಾರೆ, ಅವ್ರ ಮೇಲೆ ಕಾರಣ ಇವ್ರು ಹೇಳ್ತಾರೆ. ಇವರು ಕರ್ನಾಟಕದವ್ರು ಟ್ಯಾಕ್ಸ್ ಫ್ರೀ ಮಾಡಲಿ ಅಂತಾರೆ, ಅವ್ರು ಟ್ಯಾಕ್ಸ್ ಕಮ್ಮಿ ಮಾಡಿದ್ದಾರೆ. ಇವ್ರನ್ನ ಯಾರು ಹೇಳೋಕ್ಕಾಗಲ್ಲ. ಇವ್ರು ಯಾರು ನಂಬೇಡಿ, ಎಲ್ಲ ಕಳ್ಳರುಗಳೇ. ಏನು ಮಾಡೋಕ್ಕಾಗಲ್ಲಮ್ಮ. ಇದು ಬರೇ ಅಲ್ಲ, ಇದು ಕಲಿಸ್ತಾ ಇರೋ ಪಾಠ ಜನಕ್ಕೆ. ಜನ ಆಡ್ತಾ ಇದ್ದಾರಲ್ಲ ಪಾಠ, ಇದು ಕಲಿಸ್ತಾ ಇದ್ದಾರೆ. ದಯವಿಟ್ಟು ಏನು ಮಾಡ್ಕೊಬಿಡಿ. ಇದು ಇನ್ನೂ ಕಷ್ಟಕ್ಕೆ ಸಿಗಾಕೊಳ್ತದೆ. ಸರ್ಕಾರ ಎರಡೂ ಒಂದೇ ಇದ್ರೆ ಏನೋ ಒಂದು ಈಕ್ವಲ್ ಆಗಿ ನಡ್ಕೊಂಡು ಹೋಗ್ತಿತ್ತು. ಅವನೊಂಥರ ಇವ್ರೊಂಥರ ಅವ್ರೊಂಥರ ಆಗ್ತಿರೋದ್ರಿಂದ ದೇವರಾಣೆಗೂ ಯಾರೂ ಉದ್ಧಾರ ಆಗಲ್ಲ. ನಮ್ಗೆ ಯಾವ ಸರ್ಕಾರನೂ ಬೇಡ, ನಾವೆಲ್ಲ ಒಂದೇ. ನಮ್ಮ ಕೂಲಿ ಮಾಡಿದ್ರೆ ಊಟ, ಇಲ್ಲದೆ ಹೋದರೆ ಇಲ್ಲ. ಗೊತ್ತಾಯ್ತಾ? ಯಾವುದು ಸರ್ಕಾರ ನಂಬೇಡಿ. ಇದೇನು ಮಾಡೋಕ್ಕಾಗಕ್ಕಿಲ್ಲ. ಇದು ಯುದ್ಧ ಅಲ್ಲಿ ನಡೀತಾ ಇರೋದ್ರಿಂದ ಅವ್ರ ಕಾರಣ, ಇವ್ರು ಹೇಳ್ತಾರೆ, ಇವ್ರ ಕಾರಣ ಇದನ್ನಿಷ್ಟೇ ಸರ್. ಮೇಡಮ್, ಯಾರು ಇನ್ನೂ ಜಾಸ್ತಿ ಆಗ್ತಾ ಇದೆ. ಅವರು ಅವ್ರ ಹತ್ರ ಪಾಪ, ಇವಾಗ ನನಗಾಗಲೇ 72 ವರ್ಷ. ನನಗೆ ಕಾಲು ಎಲ್ಲ ಮಂಡಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ. ಇವಾಗ ಈ ಗಾಡಿ ಇರೋದಕ್ಕೊಂದು ದೂರ ಹೋಗ್ತಾ ಇದ್ದೀನಿ. ಆ ಗಾಡಿ ಇಲ್ಲದೆ ಹೋದರೆ ಅದು ದೂರಲ್ಲ, 200 ರೂಪಾಯಿ ಅದನ್ನು ಹಾಕಿಸ್ಕೊಂಡು ಹೋಗಲೇಬೇಕು ನನ್ನ ನೋವಿಗೆ. ಇಲ್ಲಾಂದ್ರೆ ಅವ್ರು ಬರ್ತಾರೆ, ಯಾರು ಬರ್ತಾರಾ? ಆಮೇಲೆ ಕುಂತಿದ್ದ ಜಾಗಕ್ಕೆ ಅನ್ನ ಕೊಡೋಕ್ಕೆ ಆಮೇಲೆ ಯಾರೂ ನೋಡ್ಕೊಳ್ಳಲ್ಲ ನಮ್ಮನ್ನು. ಜಾಣ ಕಿಲಾಡಿ ಇಲ್ಲ, ಬ್ರಿಲಿಯಂಟು. ಆಗಲಿ ಬಾರಮ್ಮ, ಆಗೋದು ಕಲಿಸ್ಲಿ ಬಾಮ. ಜನಗಳು ಇವ್ರು ಹೆಂಗೆ ಆಡ್ತಾರೋ ಹಂಗೆ ಕಡಿತಾ ಇದ್ದಾರೆ ಪಾಠ. ಅಷ್ಟಿದೆ, ಎಲ್ಲ ಏರಿಸ್ತಾ ಇದ್ದಾರೆ. ನಮಗೂ ಇದರಲ್ಲಿ ಅಮೌಂಟ್ ಕಡಿಮೆ ಇದೆ, ಏನು ಇದಿಲ್ಲ, ಓದಿಲ್ಲ, ನಾವು ಜೀವನ ನಡೆಸಲೇಬೇಕಲ್ಲ. ಏನು ನಡೆಸ್ತಾ ಇದೀವಿ ನಾವು. ಸರ್ಕಾರ ಈ ಮಟ್ಟ ಮಾಡ್ಬಿಡಿ. ಏನು ಜಾಸ್ತಿ ಕೊಡಲ್ಲ, ಇನ್ಸೆಂಟಿವ್ ಏನು ಕೊಡಲ್ಲ ನಮಗೆ. ಏನು ಮಾಡಲೇಬೇಕಲ್ಲ ನಾವು, ಇದಿಲ್ಲ, ಜೀವನ ಮಾಡಲೇಬೇಕು, ಮಾಡ್ತಾ ಇದ್ದೀವಿ. ಈ ರೀತಿ ಆಗಿದೆ ಪರಿಸ್ಥಿತಿ. ಬಸ್ಸಲ್ಲಿ ಡೆಲಿವರಿ ಮಾಡೋಕ್ಕಂತೂ ಆಗಲ್ಲ ಮೇಡಮ್. ಬಸ್ಸಲ್ಲಂತೂ ಆಗಲ್ಲ, ನಡ್ಕೊಂಡಂತೂ ಆಗಲ್ಲ. 5 ಕಿಲೋಮೀಟರ್ 20 ಕಿಲೋಮೀಟರ್ ಇರುತ್ತೆ, ನಡ್ಕೊಂಡಂತೂ ಆಗಲ್ಲ.